ಇದು ವಾಟ್ಸಪ್ ಚಾನಲ್ಲು. ಇದು ಫಾಲೋ ಮಾಡ್ರಿ ಇದನ್ನ. ಇದ್ರಲ್ಲಿ ನಾನು ಫಸ್ಟು ಎಲ್ಲ ಹಾಕ್ತೀನಿ ನೋಡಿ. ಇವಾಗ ಈ ವಿಡಿಯೋ ಇನ್ನೂ ಹಾಕಿಲ್ಲ. ಆವಾಗ ಆಲ್ರೆಡಿ ಹಾಕಿರ್ತೀನಿ. ಬೇಗನೆ ಹಾಕಿರ್ತೀನಿ. 1 o'clock ಇಲ್ಲಿ 12:50ಗೆ ಹಾಕಿದ್ದೀನಿ. ಸ್ವಲ್ಪ ಬೇಗನೆ ಆಯ್ತು ಅನ್ಕೊಳ್ಳಿ. ಹಾಕಿದ್ದೀನಿ ನೋಡಿ. ಥಂಬ್ನೇಲ್ ಎಲ್ಲ ಹಾಕಿದ್ದೀನಿ. ನೆಕ್ಸ್ಟ್ ವಿಡಿಯೋ ಬರುತ್ತೆ ಅಂತ ಇದನ್ನ ಫಾಲೋ ಮಾಡಿ. ಇದರಿಂದ ಬೇಗ ಅಪ್ಡೇಟ್ ಸಿಗುತ್ತೆ ನಿಮಗೆ. ಇವಾಗ ಮೈನ್ ವಿಡಿಯೋದಲ್ಲಿ ಹೋಗ್ಬಿಡೋಣ. ಆನ್ಸರ್ಸ್ ಬೇಕಂದ್ರೆ ಕಮೆಂಟ್ ಮಾಡಿ. ನಾನು ಒಂದು PDF ಲಿಂಕ್ ಮಾಡ್ತೀನಿ. ಆಯ್ತಾ? ಇದು ನಮ್ಮ ಚಾನಲ್ ಬರೋರಿಗೆಲ್ಲ ಗೊತ್ತಿರೋದೇ ಇದು. ಈ ಚಾನಲ್ ಬರೀ ಫಿಕ್ಸ್ಡ್ ಕ್ವಶನ್ಸ್ ಬಿಟ್ರೆ ಇನ್ನೇನು ಬರೋದೇ ಇಲ್ಲ ಅಂತ. ನೀವು ಇದು ಓದಿದ್ರೆ ಜಾಸ್ತಿನೇ ತಗೋಬೋದು ನೀವು. ಎಲ್ಲ ಮಾಡಲ್ ಎರಡೆರಡು ಬರುತ್ತೆ. ಮಾಡಲ್ 5, 4 ಅಲ್ಲಿ ಔಟ್ ಆಫ್ 1 ಅಲ್ಲಿ ಬರ್ಬೋದು, 3 ಅಲ್ಲಿ ಬರ್ಬೋದು. 70+ ತಗೋಬೋದು ಆರಾಮಾಗಿ ನೀವು. ಇದು ಪ್ರಿಫರ್ ಮಾಡಿದ್ರೆ 70+ ತಗೋಬೋದು. ಸ್ಟಾರ್ಟ್ ಮಾಡ್ತೀನಿ ಬೇಗ ಬೇಗ ವಿಡಿಯೋ ಮುಗಿಸೋಣ. ಸಬ್ಜೆಕ್ಟ್ ಕೋಡ್ ನಮ್ಗೆ ಗೊತ್ತಿರುತ್ತೆ. ಇಂಟ್ರೊಡಕ್ಷನ್ ಟು ಸಿ ಪ್ರೋಗ್ರಾಮಿಂಗ್. ಕಮೆಂಟ್ ಮಾಡಿದ್ದಕ್ಕೆ ಮಾತ್ರ ಈ ವಿಡಿಯೋ ಹಾಕ್ತಿರೋದು ನಾನು. ಕಮೆಂಟ್ ಮಾಡಿ ನಿಮ್ಗೆ ಯಾವ ಸಬ್ಜೆಕ್ಟ್ ಬೇಕೋ ಆ ಸಬ್ಜೆಕ್ಟ್ ಹಾಕ್ತೀನಿ ನಿಮಗೆ. ಕಂಪ್ಯೂಟರ್ ನಾವು ಫಸ್ಟ್ ಮಾಡಲ್ 1 ಹೋಗ್ಬಿಡೋಣ ಡೈರೆಕ್ಟಾಗಿ. ವಾಟ್ ಈಸ್ ಕಂಪ್ಯೂಟರ್? ಕಂಪ್ಯೂಟರ್ ಅಂದ್ರೆ ಏನು ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, CPU ಅಂತಾರೆ. ಮತ್ತೆ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತಾರೆ. ಮತ್ತೆ ಆರ್ಗನೈಸೇಷನ್ ಆಫ್ ಕಂಪ್ಯೂಟರ್ ವಿತ್ ಹೆಲ್ಪ್ ಆಫ್ ನೀಟ್ ಡಯಾಗ್ರಾಮ್ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್, ಕಂಟ್ರೋಲ್ ಯೂನಿಟ್, ಮೆಮೊರಿ ಯೂನಿಟ್. ಆ ಕಡೆ ಇನ್ಪುಟ್, ಈ ಕಡೆ ಔಟ್ಪುಟ್. ನೋಡಿ ಈ ತರ ಇಲ್ಲಿ ಡಯಾಗ್ರಾಮ್ ಇರುತ್ತೆ. ಈ ಕಡೆ ಇನ್ಪುಟ್ ಇರುತ್ತೆ, ಈ ಕಡೆ ಔಟ್ಪುಟ್ ಇರುತ್ತೆ. ಔಟ್ಪುಟ್ ಇರುತ್ತೆ. ಮತ್ತೆ ಇಲ್ಲಿ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್, ಇದು ಕಂಟ್ರೋಲ್ ಸಿಸ್ಟಮ್, ಕಂಟ್ರೋಲ್ ಯೂನಿಟ್, ಮೆಮೊರಿ ಯೂನಿಟ್ ಇರುತ್ತೆ. ಈ ಡಯಾಗ್ರಾಮ್ ಬರೀಬೇಕು. ಡಯಾಗ್ರಾಮ್ ಬರೀರಿ ನೀಟಾಗಿ. ನೋಡಿ, ನೀಟ್ ಡಯಾಗ್ರಾಮ್ ಅಂತ ಕೇಳಿದ್ದಾರೆ. ಮತ್ತೆ ಕ್ಲಾಸಿಫಿಕೇಶನ್ಸ್ ಹೇಳಿದೆ. ಕ್ಲಾಸಿಫಿಕೇಶನ್ಸ್ ಬರೀರಿ ನೀಟಾಗಿ, ಆರಾಮಾಗಿ. ಎಲ್ಲ ಈಸಿ ಇದೆ. ಕ್ಲಾಸಿಫಿಕೇಶನ್ ಮತ್ತೆ ಬಸ್ ಮತ್ತು ಆಪರೇಟಿಂಗ್ ಸಿಸ್ಟಮ್ಸು ಅಂತವೆಲ್ಲ ಬರುತ್ತೆ ಇದ್ರೊಳಗಡೆ. ಇನ್ಪುಟ್ ಔಟ್ಪುಟ್ ಅಂದ್ರೆ ಏನು, ಮೆಮೊರಿ, CPU ಸೆಂಟ್ರಲ್ ಪ್ರೊಸೆಸಿಂಗ್ ಅಂದ್ರೆ ಏನು ಅಂತ ಬರೀರಿ ಆರಾಮಾಗಿ. ನೋಡಿ, ಇದೇ ಬರುತ್ತೆ ಬಿಡ್ರಿ, ಇದೇ ಬರುತ್ತೆ, ಇದೇ ಓದಿ. ಮತ್ತೆ ಡಯಾಗ್ರಾಮು ಇದೆರಡು ಓದಿ. ಇವೆರಡರಲ್ಲಿ ಒಂದು ಪಕ್ಕ ಫಿಕ್ಸ್ ಕ್ವಶನ್ 7 ಮಾರ್ಕ್ಸ್ ಅನ್ಕೊಳ್ಳೋಣ. ಎಕ್ಸ್ಪ್ಲೇನ್ ದ ನೀಟ್ ಡಯಾಗ್ರಾಮ್. ನಾನು ಅಪ್ರಾಕ್ಸಿಮೇಟ್ ಆಗಿ 70 ಮಾರ್ಕ್ಸ್ ಅಂತ ಹೇಳ್ತಿರೋದು. ಫುಲ್ ಕ್ಯಾಲ್ಕುಲೇಟೆಡ್ ಆಗಿ ಮಾಡಿ ಹೇಳ್ತಿಲ್ಲ ನಾನು. ಆಯ್ತಾ? ಇದು 2 ಪಾರ್ಟ್ಸ್ ಆಗಿ ಮಾಡ್ತೀನಿ ಈ ವಿಡಿಯೋನ. ಯಾಕಂದ್ರೆ ಸ್ವಲ್ಪ ಆನ್ಸರ್ ಹಂಗೆ ಹೇಳ್ತೀನಿ ಈಸಿಯಾಗಿ. ಎಕ್ಸ್ಪ್ಲೇನ್ ದ ಡಯಾಗ್ರಾಮು. ಒಂದು ನಿಮಿಷ. SDS ಎಲ್ಲಿದೆಪ್ಪ? SDL ಸೈಕಲ್ ಇಲ್ಲಿದೆ. ಇದ್ರಿಗೂ ಅಷ್ಟೇ ಒಂದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಎಕ್ಸ್ಪ್ಲೇನ್. ಇದು ಒಂದು ಡಯಾಗ್ರಾಮ್ ಬರುತ್ತೆ ನೋಡ್ರಿ, ಈ ತರ ಒಂದು ಸೆಟ್ ಎಲ್ಲಪ್ಪ ಇದು. ಸಾರಿ ರೆಕಾರ್ಡ್ ಆಗ್ತಿದೆ. ಒಂದು ಡಯಾಗ್ರಾಮ್ ಬರುತ್ತೆ, ಒಂದು ಸರ್ಕಲ್ ಡಯಾಗ್ರಾಮ್ ಬರುತ್ತೆ. ಅಲ್ಲಿ ನಿಮ್ಗೆ ಇದು ಬರುತ್ತೆ ಇಲ್ಲಿ SDL ಪೇಸ್ ಅಂತ ಬರುತ್ತೆ, SDLC ಪೇಸ್ ಅಂತ ಬರುತ್ತೆ ಒಂದು ಡಯಾಗ್ರಾಮ್ ಅಲ್ಲಿ. ಡಯಾಗ್ರಾಮ್ ಆದ್ಮೇಲೆ ಆ ಕಡೆ ಈ ಕಡೆ 7 ಪಾಯಿಂಟ್ಸ್ ಇರ್ತಾರೆ. ಒಂದು ಪ್ಲಾನಿಂಗು ಮತ್ತೆ ರಿಕ್ವೈರ್ಮೆಂಟ್ಸು, ಡಿಸೈನು, ಡೆವಲಪ್ಮೆಂಟು, ಟೆಸ್ಟಿಂಗು ಮತ್ತೆ ಮೈಂಟೆನೆನ್ಸು. 7 ಪಾಯಿಂಟ್ಸ್ ಇರ್ತವೆ. 7 ಪಾಯಿಂಟ್ಸ್ ಡಯಾಗ್ರಾಮ್ ಬರ್ಕೊಳ್ಳಿ ಇದರಲ್ಲಿ. ನೋಡಿ, ಈ ತರ ಕೊಟ್ಟಿರ್ತಾರೆ 1 2 3 4 5 6 7 ಅಂತ. ಈಸಿ ಕ್ವಶನ್ ಇದೆ ಅದು, ಅದೊಂದು ಮಾಡ್ಕೊಬಿಡಿ. ಆಯ್ತು, ಇವಾಗ SDL ಆಯ್ತು, ಆರಾಮಾಗಿ ಮಾಡ್ಕೋಬೋದು. ಮತ್ತೆ ವಿತ್ ನೀಟ್ ಡಯಾಗ್ರಾಮ್ ಎಕ್ಸ್ಪ್ಲೈನ್ ದ ವರ್ಕಿಂಗ್ ಆಫ್ CRT ಮಾನಿಟರ್ ಮತ್ತೆ LCD ಮಾನಿಟರು. ಈ ಆನ್ಸರು ಈಸಿ ಆಗಿದೆ, ನೋಡ್ಕೊಳ್ಳಿ ಎಲ್ಲ ಆನ್ಸರ್ಸು. ಇವಾಗ ಇದರಲ್ಲಿ ಮತ್ತೆ ಸಿ ಪ್ರೋಗ್ರಾಮ್ ಆಫ್ ಸ್ಟ್ರಕ್ಚರ್ ಅಂದ್ರೆ ಡೇಟಾ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್. ಇದು ಈಸಿ ಬಿಡಿ, ನೀವು ಬರಿಬೇಕು. ಈ ಕ್ವಶನ್ ಬಂದ್ರೆ ಈ ಮೂರಲ್ಲಿ ಒಂದು ಬಂದೇ ಬರುತ್ತೆ. ಈ ಮೂರಲ್ಲಿ ನೋಡಿ, ಇದು ಮೇಲೆಗೆ ಹೋಗ್ಬೋದು, ಅದು ಕೆಳಗಡೆಗೆ ಬರ್ಬೋದು. ಬಟ್ ನೀವು ಇಷ್ಟು ಓದಿದ್ರೆ ಮಾತ್ರ 14 ಮಾರ್ಕ್ಸ್ ಪಕ್ಕ.
ಹೇಳಕ್ಕಾಗಲ್ಲ. 20 ಮಾರ್ಕ್ಸ್ ಕೂಡ ಬಂದರೂ ಬರ್ಬೋದು. ಯಾಕಂದ್ರೆ ಇದ್ರೊಳಗಡೆ ನಾನು ಪ್ರೋಗ್ರಾಮ್‌ನ ಕೂಡ ಇನ್ಸರ್ಟ್ ಮಾಡಿದ್ದೀನಿ. ಆಯ್ತಾ? ನಾಳೆ ಇನ್ನೊಂದು ಪಕ್ಕಾ ಇಂಪಾರ್ಟೆಂಟ್ ವಿಡಿಯೋ ಹಾಕ್ತೀನಿ. ಖಾಲಿ ಅದ್ರಲ್ಲಿ ನಿಮ್ಗೆ ಫಿಕ್ಸ್ ಹಾಕ್ಬೇಕು. ಫಿಕ್ಸ್ಡ್ ಕ್ವೆಷನ್ಸ್ ಇದು ಫಿಕ್ಸ್ ಕ್ವೆಷನ್ಸೇ. ಬಟ್ ನಾಳೆ ಎಕ್ಸಾಮ್ ಇದೆ. ನಾಳೆ ಒಂದು 7 ಗಂಟೆಗೆ ವಿಡಿಯೋ ಹಾಕ್ತೀನಿ. 7, 8 ಗಂಟೆಗೆ. ಬರೀ ಫಿಕ್ಸ್ಡ್ ಕ್ವೆಷನ್ಸ್ ಮಾತ್ರ ಹಾಕ್ತೀನಿ. ಇಷ್ಟೇ ಕ್ವೆಷನ್ಸ್ ಇರುತ್ತೆ. ಒಂದು ಮೊಡಲ್ 3, 4 ಕ್ವೆಷನ್ ಹಾಕ್ತೀನಿ. ಅಷ್ಟೇ ನಾಳೆ ಎಕ್ಸಾಮ್‌ಗೆ ಬರೋದು. ಆ ಥರ ಹಾಕ್ತೀನಿ. ಸ್ವಲ್ಪ ಕ್ವೆಷನ್ ಜಾಸ್ತಿ ಆಗಿದೆ. 2 ಪಾರ್ಟ್ಸು ಆ ಥರ ಮಾಡ್ತೀನಿ. ಇಲ್ಲ ವಿಡಿಯೋ 20 ಮಿನಿಟ್ಸ್ ಹಾಕ್ತೀನಿ. ಲೆಂಥಿ ಆಗೋಗುತ್ತೆ. ಸ್ವಲ್ಪ ಆನ್ಸರ್ ಎಕ್ಸ್‌ಪ್ಲೇನ್ ಮಾಡ್ತೀನಿ. ನೋಡಿ ಈ ಎಲ್-ಸಿ-ಡಿ ಮಾನಿಟರು ಮತ್ತೆ ಹ್ಮ್, ಎಚ್-ಡಿ-ಎಲ್ ಮತ್ತೆ ಸಾಫ್ಟ್‌ವೇರ್ ಡೆವಲಪ್‌ಮೆಂಟ್ ಲೈಫ್ ಸೈಕಲ್ ಅಂತಾರನ್ನ ಮತ್ತೆ ಸಿ ಪ್ರೋಗ್ರಾಮಿಂಗ್ ಸ್ಟ್ರಕ್ಚರ್ ಮತ್ತೆ ನೋಡಿ ಇವಾಗ ಡೇಟಾ ಟೈಪ್ ಅಂದ್ರೆ ಇದೆಲ್ಲ ಗೊತ್ತಿರೋದೆ ನಿಮ್ಗೆ. ಡೇಟಾ ಟೈಪ್ ಅಂದ್ರೆ ಏನು ಅವೆಲ್ಲ. ಮತ್ತೆ ಅಲಾಂಗ್ ದ ಸೈಜು ಆಫ್ ಐಡೆಂಟಿಫೈಸ್ ಈಸಿ ರೀ. ಇದು ಈಸಿ ಈ ಕ್ವಶನ್ ಈಸಿ ಇದೆ ರೀ. ಎಕ್ಸ್‌ಪ್ಲೇನ್ ದ ಆರ್ಗನೈಸೇಷನ್ ಆಫ್ ಕಂಪ್ಯೂಟರ್ ಆರ್ಗನೈಸೇಷನ್ ಇವೆರಡು ಸೇರಿಸಿ ಅದೊಂದು ಕ್ವಶನ್ ಆಗುತ್ತೆ. ನೋಡಿ ಇಲ್ಲಿ ಆರ್ಗನೈಸೇಷನ್ ಆಫ್ ಕಂಪ್ಯೂಟರ್ ಅಂತ ಇದೆಯಾ. ಇಷ್ಟೇ. ಇದರಲ್ಲಿ 7 ಮಾರ್ಕ್ಸ್ ಪಕ್ಕಾ 7 ಮಾರ್ಕ್ಸು ಬರ್ಬೋದು. ಇಲ್ಲ ಇಲ್ಲಿ 13 ಮಾರ್ಕ್ಸು ಬರ್ಬೋದು. ನೀವು ಓದ್ಬಿಟ್ರೆ ಆರಾಮಾಗಿ ಈ ಮಾಡ್ಯೂಲ್ ಇವೆ ನಾನು ಹೇಳಿರೋದು ಓದಿದ್ರೆ ಸಾಕು ನಿಮ್ಗೆ. 14 ಮಾರ್ಕ್ಸ್ ಆರಾಮಾಗಿ ಸ್ಕೋರ್ ಮಾಡ್ಕೊಂಡ್ಬಿಡ್ತೀರಾ ನೀವು 14 ಮಾರ್ಕ್ಸ್. ನಂಗಷ್ಟು ಓದಕ್ಕಾಗಲ್ಲ ಮಾಡ್ಯೂಲ್ 1 ಅಲ್ಲಿ ಅಂದ್ರೆ ಇವೆರಡು ಕ್ವಶನ್ ಓದಿ ಪಕ್ಕ. ಮತ್ತೆ ಎಚ್-ಡಿ-ಎಲ್, ಎಲ್-ಸಿ-ಡಿ ಇದೆಯಲ್ಲ ಈ ಮೂರಲ್ಲಿ ಒಂದು ಮತ್ತೆ ಡೇಟಾಬೇಸ್ ಇದು ಓದ್ಕೊಳ್ಳಿ. ನಾಳೆ ಹಾಕ್ತೀನಿ ನಿಮ್ಗೆ ಫಿಕ್ಸ್ಡ್ ಕ್ವಶನ್ಸ್ ಯಾಕೆ ಇವಾಗ ಹಾಕಲ್ಲ. ಇಲ್ಲ ಮಾಡ್ಯೂಲ್ 2 ಅಲ್ಲಿ ನೋಡೋಣ. ಮಾಡ್ಯೂಲ್ 4th ಮಂತೆ ನೋಡ್ಕೊಳ್ಳಿ. 4th ಒಂದು ಕಂಪೇರ್ ದ ವರ್ಕಿಂಗ್ ವೈಲ್ ಅಂಡ್ ಡೂ ವೈಲ್ ಅಲಾಂಗ್ ದ ಸಿಂಟೆಕ್ಸ್ ಇದೊಂದು ಕ್ವಶನ್ ಆಯ್ತಾ. ಮತ್ತೆ ಎಕ್ಸ್‌ಪ್ಲೇನ್ ದ ಸ್ವಿಚ್ ಸ್ಟೇಟ್ಮೆಂಟ್ ಸಿಂಟ್ಯಾಕ್ಸ್ ಆನ್ ಎಕ್ಸಾಂಪಲ್ ಲಾಜಿಕಲ್ ಈ ಕ್ವಶನ್ ಓದ್ಲೇಬೇಕು ನೀವು. ಇದು ಓದಿಲ್ಲ ಅಂದ್ರೆ ನಾಳೆ ಅಷ್ಟೇ ಎಕ್ಸಾಮು. ನೀವು ಕಷ್ಟಪಡ್ತೀರಾ ನೀವು. ಇದು 1, 2 ಇವೆರಡು ಓದ್ಕೊಳ್ಳಿ. ಅದಾದ್ಮೇಲೆ ಇದರಲ್ಲಿ ಇವೆರಡು ಓದ್ಕೊಂಡ್ರೆ 7 ಮಾರ್ಕ್ಸ್. ನಾನು ಹೇಳ್ತೀನಿ ಲಾಸ್ಟಲ್ಲಿ ಇದೊಂದೊಂದು ಸರಿ. ಮತ್ತೆ ಎಕ್ಸ್‌ಪ್ಲೇನ್ ದ ಟೈಪ್ಸ್ ಆಫ್ ಇದೆ ಕನ್ವರ್ಷನ್ ಅಂದ್ರೇನು, ಡೆಮಾನ್‌ಸ್ಟ್ರೇಟ್ ವರ್ಕಿಂಗ್ ಆಫ್ ಬ್ರೇಕ್ ಮತ್ತೆ ಕಂಟಿನ್ಯೂ. ಬ್ರೇಕ್ ಮತ್ತೆ ಕಂಟಿನ್ಯೂ ಸ್ಟೇಟ್ಮೆಂಟ್ ವಿತ್ ಎಕ್ಸಾಂಪಲ್ ಇದೆ. ಇವೆರಡರಲ್ಲಿ ಒಂದು ಬಂದೇ ಬರುತ್ತೆ ರೀ. ಆರಾಮಾಗಿ ಓದಿ. 7 ಮಾರ್ಕ್ಸ್ ಸಾರಿ 7 ಮಾರ್ಕ್ಸ್ ಆಯ್ತಾ. ಮತ್ತೆ ಪ್ರೋಗ್ರಾಮ್ ಅಲ್ಲಿ ಪ್ರೋಗ್ರಾಮ್ ಸ್ವಿಚ್ಚು ಮತ್ತೆ ಫಾರು ಮತ್ತೆ ಇನ್ನೂ ಒಂದು 2 ಪ್ರೋಗ್ರಾಮ್ ಇದೆ. ಅದು ಬರಲ್ಲ ಕೇಳಲ್ಲ. ಮತ್ತೆ ಇದು ಓದ್ಕೊಳ್ಳಿ. ಈ ಕ್ವಶನ್ ಬಿಡ್ಲೇಬೇಡಿ. ಇವೆರಡು ಸುಮ್ನೆ ನೋಡ್ಕೊಳ್ಳಿ. ಒಂದು ಬಂದ್ರೆ ಎಲ್ಲ ಬರುತ್ತೆ ನಿಮ್ಗೆ. ಪ್ರೋಗ್ರಾಮ್ಸ್ ಅಂದ್ರೆ ಈ ಸಿ ಲ್ಯಾಂಗ್ವೇಜ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಎಲ್ಲ ಪ್ರೋಗ್ರಾಮ್ಸ್ ಇರ್ತವೆ. ಇದ್ರಲ್ಲಿ 6 ಮಾರ್ಕ್ಸ್ ಯಾವ್ದಾನ ಒಂದು ಪ್ರೋಗ್ರಾಮ್ ಬಂದೇ ಬರುತ್ತೆ. ಈ ಮೂರಲ್ಲಿ ಒಂದು ಓದ್ಕೊಳ್ರಿ. ಅದರಲ್ಲಿ 7 ಬ್ರೋ ಅಂದ್ರೆ ಇದೊಂದು ಓದ್ಕೊಳ್ರಿ. ನಿಮ್ಗೆ ಲಕ್ ಚೆನ್ನಾಗಿದ್ರೆ ಬಂದೇ ಬರುತ್ತೆ ಇದು. ಇದೆಲ್ಲ ಸರಿ ಕೇಳ್ತಾರೆ. ಅದಾದ್ಮೇಲೆ ನೋಡಿ ನೀವು ನಾನು ಸ್ವಲ್ಪ ಹೇಳಿ ಬ್ರೋ ಅಂದ್ರೆ 1 ಇವೆರಡು ಓದ್ಕೊಳ್ಳಿ. 2 ಮತ್ತೆ 3, 4 ಹೋದ್ರೆ ನೀವು ಪಕ್ಕ 14 ಮಾರ್ಕ್ಸ್ ತಗೊಬೋದು. ಅದೇ ನೀವು 20 ಮಾರ್ಕ್ಸ್ ಬೇಕು ಅಂದ್ರೆ ಇವೆಲ್ಲ ಓದ್ಕೊಳ್ಳಿ ನೀವು. 20 ಮಾರ್ಕ್ಸ್ ಬೇಕು ಅಂದ್ರೆ ಇವೆಲ್ಲ ಓದ್ಕೊಂಡ್ರೆ ಸಾಕು. ಇವಾಗ ಮಾಡ್ಯೂಲ್ 3 ಹೋಗೋಣ. ಮಾಡ್ಯೂಲ್ 3 ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡೋಣ. ಓಕೆ ಬೇಡ ಸ್ವಲ್ಪನೇ ಇದೆ ಮಾಡ್ಬಿಡೋಣ. ರಿಕಗ್ನಿಷನ್ ಟು ಕಂಪ್ಯೂಟ್ ಫ್ಯಾಕ್ಟೋರಿಯಲ್ ಯೂಸಿಂಗ್ ರಿಕರ್ಷನ್. ಇದೊಂದು ಕ್ವಶನ್. ಮತ್ತೆ ಡಿಫೈನ್ ಕಾಲ್ ಬೈ ವ್ಯಾಲ್ಯೂ ಆಫ್ ಕಾಲ್ ಬೈ ರೆಫರೆನ್ಸ್ ಯೂಸಿಂಗ್ ಸೂಟಬಲ್ ಎಕ್ಸಾಂಪಲ್ ಡೆಮಾನ್ಸ್ಟ್ರೇಟ್ ಇನ್ಸ್ಟಾಲೇಷನ್ ಅಂಡ್ ಎಲಿಮೆಂಟ್. ನೋಡ್ರಿ ಇವೆರಡರ ಒಂದು ಪಕ್ಕ ಬಂದೇ ಬರುತ್ತೆ. ಅದೆಲ್ಲ ಹೇಳಂಗೆ ಆಗಲ್ಲ ಅವರು ಅಷ್ಟು ಓದಕ್ಕೆ ಅಂದ್ರೆ ಇದೊಂದು ಕ್ವಶನ್ ಓದ್ಕೊಳ್ಳಿ ಸಾಕು. ಇದೇನು ಓದಕ್ಕೆ ಹೋಗ್ಬಿಡಿ. 7 ಮಾರ್ಕ್ಸ್ ಇಲ್ಲೇ ಬಂದ್ಬಿಡುತ್ತೆ. ನಾನೆಲ್ಲ ಮಾಡಲಲ್ಲಿ ಒಂದು ಫಸ್ಟ್ ಕ್ವಶನ್ ಅದು ಓದ್ಕೊಂಡ್ರೆ ನೀವು ಪಾಸ್ ಆಗ್ಬೋದು ಆರಾಮಾಗಿ. ಲಿಸ್ಟ್ OP ಅಂದ್ರೆ ಆಪರೇಷನ್. ಈ ಕ್ವಶನ್ ಬಂದೇ ಬರುತ್ತೆ. ಓದ್ಕೊಬಿಡಿ ಸುಮ್ಮನೆ. ಓದೋದು ಬೇಡ ನಾನು. ಈ ಕ್ವಶನ್ ಬಂದೇ ಬರುತ್ತೆ ಓದ್ಕೊಳ್ಳಿ. ಮತ್ತೆ ಇಂಡಿವಿಜುವಲ್ ಅರೇ ಎಲಿಮೆಂಟ್ಸ್ ಇವೆರಡು ಆಲ್ಮೋಸ್ಟ್ ಸಿಮಿಲರ್ ಆಗಿರುತ್ತೆ. ಮತ್ತೆ ಪ್ಯಾರಾಮೀಟರ್ಸ್ ಡಿಸ್ಕಸ್ ಪ್ಯಾರಾಮೀಟರ್ ಫಂಕ್ಷನ್ಸ್ ಆಫ್ ಟೆಕ್ನಿಕ್ ಮತ್ತೆ ಪ್ರೋಗ್ರಾಮ್ ಕೇಳ್ಬೋದು. ಬೈನರಿ ಸರ್ಚ್ ಮೇಲೆ ಅರೇಸ್ ಮಲ್ಟಿಪ್ಲಿಕೇಶನ್ ಪ್ರೋಗ್ರಾಮ್ ಮೇಲೆ ಇವೆಲ್ಲ ಕೇಳ್ಬೋದು. ಇದರಲ್ಲಿ ನಾನು ಪ್ರಕಾರ ಹೇಳಿದ್ರೆ ಇದೊಂದು 2, 3, 4 5 ಕ್ವಶನ್ ಓದ್ಕೊಳ್ರಿ ಸಾಕು. ಆರಾಮಾಗಿ ನಿಮ್ಗೆ 14 ಮಾರ್ಕ್ಸ್ ಸಿಗುತ್ತೆ. ನೀವು ಆ ಪ್ರೋಗ್ರಾಮು ಬೇಕು ಅಂದ್ರೆ ಕಮೆಂಟ್ ಮಾಡಿ ಹಾಕ್ತೀನಿ ನಿಮ್ಗೆ. ಮಾಡ್ಯೂಲ್ 4 ಇವಾಗ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಇಲ್ಲಾಂದ್ರೆ ಮರ್ಜ್ ಮಾಡ್ತೀನಿ ವಿಡಿಯೋನ. ಆರಾಮಾಗಿ ನೋಡ್ಕೊಳ್ಳಿ. ಇದು 14 ಈ ಮಾಡ್ಯೂಲ್ 14 ಆಯ್ತಾ. ಸೆಕೆಂಡ್ ಮಾಡ್ಯೂಲ್ 14 ಆಯ್ತು. ಥರ್ಡ್ ಮಾಡ್ಯೂಲ್ 14 ಆರಾಮಾಗಿ ಇಲ್ಲೇ ಬರೀಬೋದು. ಇನ್ನೊಂದು ವಿಡಿಯೋದಲ್ಲಿ ಬರ್ತೀನಿ. ವಾಟ್ ಎವರ್ ಯು ಲೈಕ್. ಇವಾಗ ಮಾಡ್ಯೂಲ್ 4 ಹೋಗೋಣ. ಮಾಡ್ಯೂಲ್ 4 ಅಲ್ಲಿ
ಈ ಕ್ವಶನ್ ಫಿಕ್ಸ್ಡ್ ಇದು ಬಂದೇ ಬರುತ್ತೆ ನಾಳೆ ಎಕ್ಸಾಮ್ ನೋಡಿ ಎ ಅಂತ ಹಾಕಿದ್ದೀನಿ. ಇದು ಎಲೆಕ್ಟ್ರಾನಿಕ್ಸ್ ಬೇರೆ ಸಬ್ಜೆಕ್ಟ್ ತರ ಅಲ್ಲ, ಐಒಟಿ ಎಲ್ಲ ಅಲ್ಲ. ಸ್ವಲ್ಪ ಇದರಲ್ಲಿ ಪ್ರೋಗ್ರಾಮಿಂಗ್ ಅಂದ್ರೆ ನಿಮ್ಗೆ ಆನ್ಸರ್ಸ್ ಗೊತ್ತಿದ್ರು ಕ್ವಶನ್ಸ್ ಬೇರೆ ತರ ಕೇಳ್ತಾರೆ. ನಿಮ್ಗೆ ಕೋಡಿಂಗ್ ಅರ್ಥ ಆದ್ರೇನೆ ಎಲ್ಲ ಆಗುತ್ತೆ. ಟೂ ಡಿ ಅರೇ ರಿಪ್ರೆಸೆಂಟೇಷನ್ ಮೆಮೊರಿ ಸೂಟಬಲ್ ಎಕ್ಸಾಂಪಲ್ ಮತ್ತೆ ಇದು ಅರೇ ಎಲಿಮೆಂಟ್ಸ್, ಟು ಡಿ ಅರೇ ಎಲಿಮೆಂಟ್ಸ್ ಆಯ್ತಾ, ಇದು ಬಂದೇ ಬರುತ್ತೆ. ಇದು ಓದ್ಬಿಡಿ ಸುಮ್ಮನೆ. ನಾವು 7 ಮಾರ್ಕ್ಸ್ ಇದರಲ್ಲಿ. ಡೆವಲಪ್ ದ ಸಿ ಪ್ರೋಗ್ರಾಮ್ ಟು ಇಂಪ್ಲಿಮೆಂಟ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ವೇರಿಯಬಲ್ ವ್ಯಾಲಿಡೇಟ್ ರನ್ ಮಲ್ಟಿಪ್ಲಿಕೇಶನ್ ಇದೊಂದು. ಮತ್ತೆ ಸ್ಟ್ರಿಂಗ್ ವಾಟ್ ಆರ್ ದ ಸ್ಟ್ರಿಂಗು ಮತ್ತೆ ರೈಟ್ ನೋಡು ಡಯಾಗ್ರಾಮು, ತ್ರೀ ಡೈಮೆನ್ಷನಲ್ ಅರೇ ಮತ್ತೆ ಪ್ರೋಗ್ರಾಮಿಂಗ್ ರೀಡ್ ಡಿಸ್ಪ್ಲೇ 2x2 ಮ್ಯಾಟ್ರಿಕ್ಸ್ ಅರೇ. ಸಾರಿ, ಒಂದು ನಿಮಿಷ, ಫಸ್ಟ್ ಇಲ್ಕೋಣ. ಫಸ್ಟ್ ಈ 7 ಮಾರ್ಕ್ಸ್ ಆಯ್ತಾ. ಮತ್ತೆ ಇದರಲ್ಲಿ ಬಿ ಎಲ್ ನೋಡ್ಕೊಳ್ಳಿ. ಬಿ ಅಲ್ಲಿ ಇದು ಪ್ರೋಗ್ರಾಮಿಂಗ್ ಇದೆ ರೀ. ಈ ಪ್ರೋಗ್ರಾಮ್ ಫಸ್ಟ್ ಇದು ಓದ್ಕೋಬಿಡಿ ನೀವು. ಆಮೇಲೆ ಪ್ರೋಗ್ರಾಮ್ಸ್ ಇದೆ. ಪ್ರೋಗ್ರಾಮ್ಸ್ ಹೇಳಿದ್ರೆ ನಮ್ಗೆ ವಿಡಿಯೋ ಬೇಕು ಬ್ರೋ ಪಾಸ್ ಆಗಕ್ಕೆ ಅಂದ್ರೆ ಪ್ರೋಗ್ರಾಮ್ಸ್ ಏನು ಗೊತ್ತಿಲ್ಲ ಅಂದ್ರೆ ಕಮೆಂಟ್ ಮಾಡಿ, ನಿಮ್ಗೆ ಹಾಕ್ತೀನಿ ವಿಡಿಯೋನು. ನಿಮ್ಗೋಸ್ಕರ ಇರೋದು ಈ ವಿಡಿಯೋ ಎಲ್ಲ, ಯೂಟ್ಯೂಬ್ ಚಾನಲ್ ನಿಮ್ಗೋಸ್ಕರ ಇರೋದು. ಡೆವಲಪ್ ಸಿ ಇಂಪ್ಲಿಮೆಂಟೇಷನ್ ಇದೊಂದು. ಮತ್ತೆ ಸ್ಟ್ರಿಂಗ್ ಮೆನ್ಷನ್ ದ ರೀಡಿಂಗ್ಸ್, ಸ್ಟ್ರಿಂಗ್ ರೇಟಿಂಗ್ ಅಂಡ್ ಸ್ಟ್ರಿಂಗ್ಸ್ ಅಲಾಂಗ್ ವಿತ್ ಸಿಂಟೆಕ್ಸ್ ವಿತ್ ಸೂಟಬಲ್ ಪ್ರೋಗ್ರಾಮ್ ಸಿ ಪ್ರೋಗ್ರಾಮಿಂಗ್ ಎಕ್ಸಾಂಪಲ್. ಇ ಎಕ್ಸ್ ಅಂದ್ರೆ ಎಕ್ಸಾಂಪಲ್ ಅಂತ, PARG ಅಂದ್ರೆ ಪ್ರೋಗ್ರಾಮ್ ಅಂತ ಆಯ್ತಾ. ಇವೆರಡರಲ್ಲಿ ಬರ್ಬೋದು ಒಂದು, ಐ ಥಿಂಕ್ ಸೊ. ಇದು ಇವೆರಡು ಪ್ರೋಗ್ರಾಮ್ ಬಂದ್ರೆ ನಿಮ್ಗೆ ಇದೇ ತರ ಬ್ಯಾರೇದ್ ಕೊಟ್ಟರು ಕೂಡ ಆರಾಮ ಮಾಡ್ತೀರಾ ನೀವು. 7 ಮಾರ್ಕ್ಸ್ ಆಯ್ತಾ. ರೈಟ್ ದ ಪ್ರೋಗ್ರಾಮಿಂಗ್ ರೀಡ್ ಅಂಡ್ ಡಿಸ್ಪ್ಲೇ 2x2 ಅರೈಸು. ನೋಡ್ರೆ ಇಲ್ಲಿ ಕೂಡ ನೋಡಿ, ಇಲ್ಲಿ ಏನ್ ಕೊಟ್ಟಿದ್ದಾರೆ, ರೀಡ್ ಅಂಡ್ ಡಿಸ್ಪ್ಲೇ ಅಂತ ಕೊಟ್ಟಿದ್ರೆ. ಇದು ಅಷ್ಟೇ, ಇದು ರೈಟ್ ಸಿ ಪ್ರೋಗ್ರಾಮ್ ರೀಡ್ ಅಂಡ್ ಡಿಸ್ಪ್ಲೇ 2x2 ಅರೈಸ್. 3x3 ಕೊಟ್ಟರು ಏನ್ರಿ, ಆರಾಮ ಬರೀಬಹುದು ಮಾಡ್ರಿ. ನೋಡಿ ಇಲ್ಲಿ ರೈಟ್ ದ ಪ್ರೋಗ್ರಾಮಿಂಗ್ ಆಫ್ ಟ್ರಾನ್ಸ್ಪೋಸ್ ಎಲಿಮೆಂಟ್ಸ್ ಆಫ್ 3x3 ಮ್ಯಾಟ್ರಿಕ್ಸ್. ನೋಡಿ ಇದರಲ್ಲಿ ಆರಾಮಾಗಿ 6 ಮಾರ್ಕ್ಸ್ ತಗೋಬೋದ್ರಿ. ಆರಾಮಾಗಿ ಓದ್ರಿ. 20 ಮಾರ್ಕ್ಸ್ ಐತೆ ಮಾಡಿಲ್ 4 20 ಆಯ್ತು ಬ್ರೋ. ನಂಗೆ ಅದೆಲ್ಲ ಬೇಡ. ಇದ್ರಲ್ಲಿ ಫಿಕ್ಸ್ ಕ್ವಶನ್ಸ್ ಹೇಳು ಅಂದ್ರೆ ಇರಿ ಬ್ರೋ. ಇದೊಂದು ಮುಖ ಹೇಳಕ್ಕಾಗುತ್ತೆ. ಅವೆರಡರಲ್ಲಿ ನಾನು ಇನ್ನೂ ಅನಲೈಸ್ ಮಾಡ್ಬೇಕು ಸ್ವಲ್ಪ. ಇದ್ರಲ್ಲಿ ನೋಡಿ 7 ಮಾರ್ಕ್ಸ್ ಆರಾಮಾಗಿ ತೆಗಿಬೋದು ನೀವು. ಫಿಕ್ಸ್ ಕ್ವಶನ್ ಅಂದ್ರೆ 2D ಅರೇ ರಿಪ್ರೆಸೆಂಟೇಷನ್ ಓದ್ಕೊಂಡ್ರೆ. ನೆಕ್ಸ್ಟ್ ವಿಡಿಯೋ ಬರುತ್ತೆ ಬರೀ ಫಿಕ್ಸ್ ಕ್ವಶನ್ಸ್ ಮಾತ್ರ. ಇದು ಫಿಕ್ಸ್ ಕ್ವಶನ್ಸ್ ಇದೆ ಇದು, ಬಟ್ ಜಾಸ್ತಿ ಕ್ವಶನ್ಸ್ ಹಾಕಿದ್ದೀನಿ. ಇನ್ನು ನಾಳೆ ಎಕ್ಸಾಮ್ ಇದೆ ಅಂತ ಓದ್ಬೋದು ನೀವು. ಪಾಯಿಂಟರು ಡಿಸ್ಕಸ್ ದ ಪಾಯಿಂಟ್ ಅರ್ಥಮೆಟಿಕ್ ಸೂಟೇಬಲ್. ನೋಡಿ ಈ ಕ್ವಶನ್ ಮಾತ್ರ ಫಿಕ್ಸೇ ಆಗ್ಬಿಡಿ ನೀವು. ಇದೇ ಒಂದೇ ಬರುತ್ತೆ ನಾಳೆ ಎಕ್ಸಾಮ್ಗೆ. ಡಿಫೆನ್ಸ್ ಸ್ಟ್ರಕ್ಚರ್ ಟೈಮ್ ಯಾವ 1:12 ಆಗ್ತಿದೆ. 1:12 ಆಗ್ತಿದೆ. ಸ್ವಲ್ಪ ಜೂಮ್ ಮಾಡ್ಕೊಂಡು 1:12 ಆಗ್ತಿದೆ. ವಿಡಿಯೋ ಹಾಕ್ಬಿಡ್ತೀನಿ ನಿಮ್ಗೆ 2 o'clock ನೋಡ್ಕೊಳ್ಳಿ ಆರಾಮಾಗಿ. ಕಮ್ ಬ್ಯಾಕ್ ಟು ಸಬ್ಜೆಕ್ಟಿಗೆ ಬರೋಣ. ವಾಟ್ ಇಸ್ ಎ ಪಾಯಿಂಟರ್. ಈ ಕ್ವಶನ್ ಬಂದೇ ಬರುತ್ತೆ ರೀ. ಈ ಎರಡರಲ್ಲಿ ಒಂದು ಓದಿ, ಎರಡು ಓದಕ್ಕೆ ಹೋಗ್ಬಿಡಿ ಸುಮ್ಮನೆ. ಇದು ಎಕ್ಸ್ಪ್ಲೇನ್ ಡಿಕ್ಲರೇಷನ್ ಇನ್ಸ್ಟಾಲೈಸೇಷನ್ ಆಫ್ ಸ್ಟ್ರಕ್ಚರ್. ಇವೆರಡರಲ್ಲಿ ಒಂದು ಕ್ವಶನ್ ಪಕ್ಕ ಬಂದೇ ಬರುತ್ತೆ. 7 ಮಾರ್ಕ್ಸ್ ಹಾಕೊಳ್ಳಿ. 7 ಮಾರ್ಕ್ಸ್ ಆಯ್ತಾ. ಇವೆರಡು ಒಂದು ಓದಿ. ಮತ್ತೆ ಯೂಸಿಂಗ್ ಸೂಟಬಲ್ ಕೋಡ್ ಡಿಸ್ಕಸ್ ದ ವರ್ಕಿಂಗ್ ಆಫ್ ಇದ್ರ ಮೇಲೆ ಇದೊಂದು ಕ್ವಶನ್ ಒಂದಾಯ್ತಾ. ಮತ್ತೆ ಸಿ ಪ್ರೋಗ್ರಾಮ್ ಎಲಿಮೆಂಟ್ ಸ್ಟ್ರಕ್ಚರ್ ರೀಡ್ ಅಂಡ್ ರೈಟ್ ಕಂಪ್ಯೂಟ್ ಅವರೇಜ್ ಮಾರ್ಕ್ಸ್ ಸ್ಟೂಡೆಂಟ್ಸ್ ಸ್ಕೋರಿಂಗ್ ಅಬೋವ್ ಬಿಲೋ ಅವರೇಜ್ ಮಾರ್ಕ್ಸ್ ಫಾರ್ ಕ್ಲಾಸ್ ಎನ್ ಸ್ಟೂಡೆಂಟ್ಸ್. ಇದ್ರಲ್ಲಿ ಪಕ್ಕ ಬಂದೇ ಬರುತ್ತೆ. ಈಗ ಓದ್ಕೊಳ್ರಿ ಸುಮ್ಮನೆ ಯಾಕೆ. ಇವೆರಡು ಒಂದು ಬಂದೇ ಬರುತ್ತೆ. ಇದು ಓದ್ಕೊಳ್ಳಿ. ಡೆವಲಪ್ ದ ಸಿ ಪ್ರೋಗ್ರಾಮ್ ಎನಿ ಫೋರ್ ಮ್ಯಾನ್. ಎನಿ ಫೋರ್ ಇರಿ ಒಂದು ನಿಮಿಷ. ಅದು ಕ್ವಶನ್ ಏನು, ಮ್ಯಾನಿಪ್ಯುಲೇಷನ್ ಅಲ್ಲ, ಅದು ಮಲ್ಟಿಪ್ಲಿಕೇಶನ್ ಅನ್ಕೊಂತೀನಿ. ಒಂದು ನಿಮಿಷ ಕಮೆಂಟ್ ಮಾಡಿ. ಮ್ಯಾನಿಪ್ಯುಲೇಷನ್ ಮಲ್ಟಿಪ್ಲಿಕೇಶನ್ ಅದು ಏನೋ ಬರೆಯಕ್ಕೆ ಹೋಗಿ ಏನೋ ಬರೀತಿದ್ದೀನಿ ಅಲ್ಲಿ. ಮ್ಯಾನಿಪ್ಯುಲೇಷನ್ ಫಂಕ್ಷನ್ಸ್ ವಿತ್ ಪ್ರೋಗ್ರಾಮಿಂಗ್ ವಿತ್ ಎಕ್ಸಾಂಪಲ್ ನೋಡ್ರಿ. ಇದು ಒಂದಾಯ್ತಾ. ಮತ್ತೆ ಪ್ರೋಗ್ರಾಮ್ ಟು ಕಾನ್ಕಟ್ನೇಟ್ ಟು ಸ್ಟ್ರಿಂಗ್ ವಿತೌಟ್ ಎನಿ ಬಿಲ್ಟ್ ಇನ್ ಫಂಕ್ಷನ್ಸ್. ಇವೆರಡರಲ್ಲಿ ಒಂದು ಬರ್ಬೋದು, ಇಲ್ಲ ಬರ್ದು ಇರ್ಬೋದು. ಕೋಡಿಂಗ್ ಹೇಳಕ್ಕಾಗಲ್ಲ ರೀ. ಇದ್ರಲ್ಲಿ ಒಂದು ಬರ್ಬೋದು 6 ಮಾರ್ಕ್ಸ್. ಇದ್ರಲ್ಲಿ ನಾನು 14 ಮಾರ್ಕ್ಸ್ ಹೇಳ್ತೀನಿ.
20 ಮಾರ್ಕ್ಸ್ ಹೇಳಲ್ಲ ನಾನು, 14 ಮಾರ್ಕ್ಸ್ ಇದೊಂದು ಬರುತ್ತೆ. ಬಟ್ ಇವೆರಡರಲ್ಲಿ ಒಂದು ಪಕ್ಕ ಒಂದೇ ಬರುತ್ತೆ. ಇವೆರಡರಲ್ಲಿ ನಾಳೆ ಹೇಳ್ತೀನಿ, ನಾಳೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಫಿಕ್ಸ್ ಕ್ವಶನ್ಸ್ ಇಲ್ಲ ಫಿಕ್ಸ್ ಪ್ರೋಗ್ರಾಮ್ಸ್ ಬೇಕು ಅಂತ. ಇವೆರಡು ಓದ್ಕೊಂಡಿರಿ, ಇವೆರಡು ಬರುತ್ತೆ ನಾಳೆ ಎಕ್ಸಾಮ್ಗೆ. ಏನಂತಕ್ಕೆ ನೀವು ಭಯಪಡಬೇಡಿ. ಇದೇ ಓದಿ, ಈ 20 ಮಾರ್ಕ್ಸ್ ಆರಾಮಾಗಿ ಬರುತ್ತೆ. ಬಟ್ 14 ಮಾರ್ಕ್ಸ್ ಬೇಕು ಅನ್ನೋರಿಗೆ ಇದು 1, 2, 3 ಮತ್ತೆ 4 ಇದು ಒಂದು ಓದಿರಿ ಆಂಪ್ಲೇಷನ್ಸು, ಆಯ್ತಾ. ಆರಾಮಾಗಿ ಸ್ಕೋರ್ ಮಾಡ್ಬೋದು ನೀವು ನಾಳೆ ಎಕ್ಸಾಮಲ್ಲಿ. ಇದು ಖಾಲಿ ಕಮೆಂಟ್ ಮಾಡಿರೋದಕ್ಕೆ ಮಾತ್ರ ಈ ವಿಡಿಯೋ ಹಾಕ್ತಿರೋದು ನಾನು. ಸಬ್ಸ್ಕ್ರೈಬ್ ಮಾಡ್ರಿ ಮರಿಬೇಡಿ, ಕಮೆಂಟ್ ಮಾಡೋಗ್ರಿ ಅಣ್ಣ. ಥ್ಯಾಂಕ್ ಯು ಬ್ರೋ. ಏನೋ ಒಂದು ಕಮೆಂಟ್ ಮಾಡೋಗ್ರಿ, ಅದರಿಂದನೇ ನಾನು ನಿಮ್ಗೆ ನೆಕ್ಸ್ಟ್ ಏನು ಬೇಕು ಅಂತ ಕಮೆಂಟ್ ಮಾಡೋಗಿ, ನೆಕ್ಸ್ಟ್ ಏನು ಬೇಕು ಅಂತ. ಸಬ್ಸ್ಕ್ರೈಬ್. ಓಕೆ, ಒಂದ್ಸರಿ ಸ್ಕ್ರೋಲ್ ಮಾಡ್ಬಿಡ್ತೀನಿ ನೋಡಿ. ಮಾಡಲ್ 1 ಕೋಡ್ ನಿಮ್ಗೆ ಎಲ್ಲ ಗೊತ್ತು. ಫಾರ್ ಆಲ್ ಬ್ರಾಂಚಸ್ ಇದು, ಆಲ್ ಬ್ರಾಂಚಸ್ 14 ಮಾರ್ಕ್ಸ್ ಎಲ್ಲದಲ್ಲಿ ಆರಾಮ್ ತಗೋಬೋದು. ಸಿ ಲ್ಯಾಂಗ್ವೇಜ್ ಮೇಲೆ ಬರುತ್ತಲ್ಲ, ನಿಮಗೆ ಯಾವ್ದು ಪಕ್ಕ ಕ್ವಶನ್ ಅಂತ ಹೇಳಕ್ಕಾಗಲ್ಲ. ಇದರಲ್ಲಿ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ. ಇದರಲ್ಲಿ ಗೊತ್ತಿದ್ರು ನಿಮ್ಗೆ ಬರೆಯೋಕೆ ಕಷ್ಟ ಆಗುತ್ತೆ, ಬೇರೆ ಥರ ಕೇಳ್ತಾರೆ. ಓಕೆ, ಅಷ್ಟೇ ರೀ. ಸಬ್ಸ್ಕ್ರೈಬ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಯೂಟ್ಯೂಬ್ ಚಾನಲ್, ವಾಟ್ಸಪ್ ಚಾನಲ್ ಫಾಲೋ ಆಗ್ರಿ. ನಿಮ್ಗೇನು ಡೌಟ್ಸ್ ಇದ್ರೆ ನನಗೆ ಇವಾಗ ಮೆಸೇಜ್ ಮಾಡ್ತಾವ್ರಿ ಇನ್ಸ್ಟಾಗ್ರಾಮಲ್ಲಿ. ಅವ್ರಿಗೇನು ಬೇಕು ಅಂತ, ನಿಮ್ಗೇನು ಬೇಕು ಅಂತ ಕಮೆಂಟ್ ಮಾಡಿ. ಎಕ್ಸಾಮ್ಸ್ ಟೈಮ್ ಟೇಬಲ್ ಇವತ್ತು ಬೇರೆ ಇತ್ತು, ಬಟ್ ಇಂಟ್ರೊಡಕ್ಷನ್ ಆಫ್ ಸಿ ಲ್ಯಾಂಗ್ವೇಜ್ ಇದೆ ಇವತ್ತು. ನಾಳೆ ಫ್ರೈಡೇ ಇದೆ. ನಿಮ್ಗೆ ಯಾವ್ದು ಬೇಕು ನೆಕ್ಸ್ಟ್ ಹೇಳಿ. ಕನ್ನಡ ಪೋಸ್ಟ್ಪೋನ್ ಆಗಿದೆ, ಎಂತಕ್ಕೆ ಅಂತ ಗೊತ್ತಿಲ್ಲ. ಕಮೆಂಟ್ ಮಾಡಿ ಎಂತಕ್ಕೆ ಕನ್ನಡ ಪೋಸ್ಟ್ಪೋನ್ ಆಗಿದೆ ಎಕ್ಸಾಮ್ ಅಂತ. ಸಬ್ಸ್ಕ್ರೈಬ್. ಬೈ ಗಾಯ್ಸ್.